ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂದರೆ ICMR ಅಲ್ಲಿ ಒಂದು ನೇಮಕಾತಿಯ ಕುರಿತಾಗಿ ಅಧಿಸೂಚನೆಯನ್ನ ಒಂದು ಪ್ರಕಟಣೆ ಮಾಡಿದ್ದಾರೆ. ಸೊ ಅಧಿಸೂಚನೆಯ ಕುರಿತಾಗಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೀವಿ. ಸೊ ಕೊನೆವರೆಗೂ ನೋಡ್ತಾ ಇರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಾವು ಹಾಕ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಲ್ಲಿ ಒಂದು ನೇಮಕಾತಿಗೆ ಕುರಿತಾಗಿ ರಿಕ್ರೂಟ್ಮೆಂಟ್ ಕುರಿತಾಗಿ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ. ಈ ನೋಟಿಫಿಕೇಶನ್ ಏನಿದೆಯಲ್ಲ ಅದು ಸೈಂಟಿಫಿಕ್ ಪೊಸಿಷನ್ಸ್ಗೆ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ICMR ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕರೆದಿದ್ದು ಇದು ಡಿಸೆಂಬರ್ 5, 2020 ಕೊನೆಯ ದಿನಾಂಕ ಆಗಿರ್ತದೆ. 5:30 ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇಲ್ಲಿರ್ತಕ್ಕಂಥ ವೇಕೆನ್ಸಿಗಳನ್ನು ನೋಡೋದಾದ್ರೆ 42 ಸೈಂಟಿಸ್ಟ್ ಇ ಮೆಡಿಕಲ್ ಅಲ್ಲಿ ತುಂಬಿಕೊಳ್ಳಿಕತ್ತಾರ, 1 ಸೈಂಟಿಸ್ಟ್ ಇ ನಾನ್ ಮೆಡಿಕಲ್ ಅಲ್ಲಿ ತುಂಬಿಕೊಳ್ಳಾತಾರ. ಅದೇ ರೀತಿಯಾಗಿ 16 ಸೈಂಟಿಸ್ಟ್ ಡಿ ಮೆಡಿಕಲ್ ದಾಗ, ಸೊ ಇನ್ನ 6 ಪೋಸ್ಟ್ ಗಳು ಸೈಂಟಿಸ್ಟ್ ಡಿ ನಾನ್ ಮೆಡಿಕಲ್ ದಾಗ ತುಂಬಿಕೊಳ್ಳಿಕತ್ತಾರ. ಇದೇನಿರ್ತದೆ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ಅವರು ಹೇಳಿದಾರೆ ಸ್ನೇಹಿತರೆ. ಇಲ್ಲಿ ನೋಡಬಹುದು ಇದಕ್ಕೆ ಬೇಕಾದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಸೈಂಟಿಸ್ಟ್ ಇ ಮೆಡಿಕಲ್ ಅವರಿಗೆ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 13 ಅಲ್ಲಿ ಇಲ್ಲಿ ಪೇ ಸ್ಕೇಲ್ ಇರುತ್ತೆ. ಅಂದ್ರೆ 1,23,100ರಿಂದ ನಿಮ್ದು 2,15,900 ವರೆಗೂ ಇಲ್ಲಿ ನೀವು ನೋಡಬಹುದು. ಇದೇ ರೀತಿಯಾಗಿ ಇಲ್ಲಿ ವೇಕೆನ್ಸಿಗಳು 42 ಅದಾವ. ಸೊ MD MS ಆಗಿರ್ಬೇಕು ಅಂತ ಇಲ್ಲಿ, ಅಥವಾ ಅದಕ್ಕೆ ಈಕ್ವಲೆಂಟ್ ಆದಂತಹ ಒಂದು ಡಿಗ್ರಿ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಏಜ್ ಲಿಮಿಟ್ ಬಂದ್ಬಿಟ್ಟು ಅಪ್ಪರ್ ಏಜ್ ಲಿಮಿಟ್ 50 ವರ್ಷ ಅಂತ ಇಲ್ಲಿ ಹೇಳ್ಕೊತಾರ. ಅದೇ ರೀತಿಯಾಗಿ ವೇಕೆನ್ಸಿಗಳು ಸೈಂಟಿಸ್ಟ್ ಇ ಮೆಡಿಕಲ್ ದಾಗ ಇಲ್ಲಿ ಪೇ ಸ್ಕೇಲ್ ಲೆವೆಲ್ 13 ದಾಗ ಇರ್ತದ. ಆಗ್ಲೇ ಹೇಳಿದ್ವಲ್ಲ ಅದೇ ರೀತಿಯಾಗಿ ಪೇ ಸ್ಕೇಲ್ ಇರುತ್ತೆ. ಇಲ್ಲಿಂದ ಅಂದ್ರೆ ಇವ್ರಿಗೆ ಸ್ಪೆಷಲೈಸೇಷನ್ಸ್ ಗಳನ್ನ ಕೇಳಿದ್ದಾರೆ. ಒಂದ್ಸರಿ ನೋಡ್ಕೊಂಡ್ಬಿಡಿ, ಅಂದ್ರೆ ಯಾವ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇದ್ದಿದ್ರಲ್ಲ ಅದಕ್ಕೆ ಸ್ಪೆಷಲೈಸೇಷನ್ ಇಲ್ಲಿ ಕೇಳಿದಾರ. ಆ ಸ್ಪೆಷಲೈಸೇಷನ್ ನೀವು ಮಾಡಿದ್ರೆ ಅಪ್ಲಿಕೇಶನ್ ಅನ್ನ ನೀವು ಹಾಕಬಹುದು. ಜೊತೆಗೆ ಇನ್ನ ಸೈಂಟಿಸ್ಟ್ ಈ ನಾನ್ ಮೆಡಿಕಲ್ ದಾಗ ಪೇ ಸ್ಕೇಲ್ ಇಲ್ಲಿ ಕೂಡ ಇವರಿಗೆ ಲೆವೆಲ್ 13 ಅಲ್ಲಿ ಅವರು ಕೊಡ್ಲಿಕ್ಕತ್ತಾರ. ಸೊ ಇಲ್ಲಿ ವೇಕೆನ್ಸಿ ಒಂದ ಅದ. ಸೊ ಅಪ್ಪರ್ ಏಜ್ ಲಿಮಿಟ್ 50 ವರ್ಷನ ಅದ. ಇಲ್ಲಿ ಫಸ್ಟ್ ಕ್ಲಾಸ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ಬೇಕು, ಆಮೇಲೆ PhD ಮಾಡಿರ್ಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಸ್ಪೆಸಿಫಿಕ್ ಬಯೋಟೆಕ್ನಾಲಜಿ ಆಗಿರ್ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಪೋಸ್ಟ್ ಸೈಂಟಿಸ್ಟ್ ಡಿ ಮೆಡಿಕಲ್ ದಾಗ ಪೇ ಸ್ಕೇಲ್ ಇವ್ರಿಗೆ ಲೆವೆಲ್ 12 ಅಲ್ಲಿ ಇರುತ್ತೆ. ಅಂದ್ರೆ 78,500ರಿಂದ ನಿಮ್ದು ವೇತನ ಶ್ರೇಣಿ 2,09,200 ವರೆಗೂ ನಿಮ್ದು ವೇತನ ಶ್ರೇಣಿ ಇರುತ್ತೆ. ಇಲ್ಲಿ 16 ವೇಕೆನ್ಸಿ ತುಂಬಿಕೊಳ್ಳಕತ್ತಾರ. ಅಪ್ಪರ್ ಏಜ್ ಲಿಮಿಟ್ ಇವ್ರಿಗೆ MS ಆಮೇಲೆ MD ಅನ್ನ ಕೇಳಾರ. ಸೊ ಅಪ್ಪರ್ ಏಜ್ ಲಿಮಿಟ್ 45 ವರ್ಷ ಇಲ್ಲಿ ಕಾಯ್ದಿರಿಸಿದ್ದಾರೆ. ಅದೇ ರೀತಿಯಾಗಿ ಸೈಂಟಿಸ್ಟ್ ಡಿ ಮೆಡಿಕಲ್ ಅವರಿಗೆ ಲೆವೆಲ್ 12 ಏನಿದೆಯಲ್ಲ ಪೇ ಸ್ಕೇಲ್ ಅದನ್ನ ಕೊಡ್ಲಿಕ್ಕತ್ತಾರ. ಇಲ್ಲಿ ಸ್ಪೆಷಲೈಸೇಷನ್ಸ್ ನಿಮ್ದು ಯಾವ ವೇಕೆನ್ಸಿ ನೋಡ್ಕೊಂತಾ ಇದ್ದೀರಲ್ಲ ಅದರ ಸ್ಪೆಷಲೈಸೇಷನ್ ನೀವು ಆಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದೇ ರೀತಿಯಾಗಿ ಸೈಂಟಿಸ್ಟ್ ಡಿ ನಾನ್ ಮೆಡಿಕಲ್ ದಾಗ ಪೇ ಸ್ಕೇಲ್ ಲೆವೆಲ್ 12 ಅಂದ್ರೆ 78,800 ವರೆಗೂ ನಿಮ್ದು ವೇತನ ಶ್ರೇಣಿ ಸ್ಟಾರ್ಟ್ ಆಗ್ಬಿಟ್ಟು 2,09,200 ವರೆಗೂ ನಿಮ್ದು ವೇತನ ಶ್ರೇಣಿ ಇರುತ್ತೆ. ಇವ್ರ ಏಜ್ ಲಿಮಿಟ್ 45 ವರ್ಷ ಇಲ್ಲಿ ಕಾಯ್ದಿರಿಸಲಾಗಿದೆ. ಇವ್ರಿಗೂ ಕೂಡ ಪೋಸ್ಟ್ ಗ್ರಾಜುಯೇಷನ್ ಮತ್ತು PhD ಇಲ್ಲಿ ಕೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ಅಂದ್ರೆ ಏನು ಅಪ್ಲಿಕೇಶನ್ ಏನ್ ಹಾಕ್ತಿರಲ್ಲ ಅವಾಗ ನೀವು ಪೇ ಮಾಡ್ತಕ್ಕಂತಹ ಅಮೌಂಟ್ ಬಂದ್ಬಿಟ್ಟು 1,500 ರೂಪಾಯಿ ಹೇಳಿದ್ದಾರೆ. ಸೊ ಆಮೇಲೆ SC ST ವುಮೆನ್ಸ್ PWD ಕ್ಯಾಂಡಿಡೇಟ್ಸ್ ಇದೆಲ್ಲ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಇರಂಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸೊ ಆನ್ಲೈನ್ ಥ್ರೂ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತಾ. ಅಂದ್ರೆ recruitment.icmr.org.in ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಅನ್ನು ಬಳಸಬೇಕು. ನೀವು ಬೇರೆ ಬೇರೆ ಬ್ರಾಂಚ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರ ಸೊ ಅದು ಬೇರೆ ಬೇರೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ವಿತ್ ಏನು ಅಮೌಂಟ್, ಅಂದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆದಂತಹ ಅಮೌಂಟ್ ಅನ್ನು ತುಂಬಬೇಕು. ಅಂದ್ರೆ 1,500 ಈ ರೀತಿಯಾಗಿ ತುಂಬಬೇಕು. ಈ ಅಪ್ಲಿಕೇಶನ್ ಹಾಕ್ತಕ್ಕಂಥ ಸಂದರ್ಭದಾಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ಅಪ್ಲೋಡ್ ಮಾಡ್ಬೇಕಾಗುತ್ತಾ. ಇದನ್ನ ಸೆಲ್ಫ್ ಅಟೆಸ್ಟೆಡ್ ಮಾಡ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿ ಕಳಿಸಬೇಕು, ಅಂದ್ರೆ ಅಪ್ಲೋಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ರೂಫ್ ಡೇಟ್ ಆಫ್ ಬರ್ತ್ ಇನ್ ಪ್ರೂಫ್, ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದು ಸರ್ಟಿಫಿಕೇಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಕುರಿತಾದಂತಹ ಸರ್ಟಿಫಿಕೇಟ್ಸ್ ಗಳನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ICMR ಅಲ್ಲಿ ಕರೆದಂತಹ ಒಂದು ಹುದ್ದೆಯ ಕುರಿತಾದಂತಹ ಮಾಹಿತಿ. ನೀವು ಅರ್ಹರಾಗಿದ್ದಲ್ಲಿ ಅಪ್ಲಿಕೇಶನ್ ಹಾಕಬಹುದು, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರಬಹುದು, ಅಥವಾ ನಿಮ್ ರಿಲೇಟಿವ್ಸ್ ಅಲ್ಲಿ ಯಾರಾದ್ರೂ ಇದನ್ನ ಮಾಡಿದ್ರೆ ಅಂದ್ರೆ ಈ ಕ್ವಾಲಿಫಿಕೇಶನ್ಸ್ ಏನಾದ್ರು ಆಗಿದ್ರೆ ಅವ್ರು ಇಚ್ಛೆ ಪಟ್ಟಲ್ಲಿ ಅಪ್ಲಿಕೇಶನ್